ಒಂದೇ ಒಂದು ಜಂಕ್ಷನ್ ಒಂದೇ ದಿನ ಮಲ್ಟಿಪಲ್ ಆಕ್ಸಿಡೆಂಟ್ ಆಗುವಂತೆ ಮಾಡಿದೆ. ಡೇಂಜರ್ ಜಂಕ್ಷನ್ ನಿಂದಾಗಿ ನಿತ್ಯವೂ ಕೂಡ ಹಲವಾರು ಅಪಘಾತಗಳು ಸಂಭವಿಸ್ತಾ ಇದೆ. ಬನಶಂಕರಿಯ ಗಣೇಶ ದೇವಸ್ಥಾನದ ಬಳಿ ಘಟನೆಗಳು ನಡೀತಾ ಇದೆ, ಆಕ್ಸಿಡೆಂಟ್ಗಳಾಗ್ತಾ ಇದೆ. ಜಂಕ್ಷನ್ನಲ್ಲಿ ಹಂಪ್ಗಳಿಲ್ಲದೆ ಇದ್ದಿದ್ರಿಂದ ಆಕ್ಸಿಡೆಂಟ್ ಸ್ಪಾಟ್ ಆಗಿದೆ. ಬೇರೆ ಬೇರೆ ಕಡೆಯಿಂದ ಬರುವಂತಹ ಗಾಡಿ ಮಧ್ಯೆ ಆಕ್ಸಿಡೆಂಟ್ ಸಂಭವಿಸ್ತಾ ಇದೆ. ಕೂಡಲೇ ಜಂಕ್ಷನ್ ಸರಿಪಡಿಸುವಂತೆ ಸ್ಥಳೀಯರು ಒತ್ತಾಯವನ್ನ ಮಾಡ್ತಿದ್ದಾರೆ. ಇನ್ನು ನಿತ್ಯವೂ ಕೂಡ ಈ ಒಂದು ಸ್ಥಳದಲ್ಲಿ ಅಪಘಾತಗಳೇನಾಗ್ತಾ ಇದೆ ಅವುಗಳ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗ್ತಾ ಇದೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಸವಿತಾ ನೀಡ್ತಾ ಹೋಗ್ತಾರೆ. ಸವಿತಾ, ಈ ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೋಸ್ಕರನೇ ಹಂಪನ್ನ ನಿರ್ಮಾಣ ಮಾಡ್ತಾರೆ. ಆದರೆ ಬನಶಂಕರಿಯ ಗಣೇಶ ದೇವಸ್ಥಾನದ ಬಳಿ ಏನೋ ಜಂಕ್ಷನ್ ಇದೆ, ಅಲ್ಲಿ ಯಾವುದೇ ರೀತಿಯಾದಂತಹ ಸ್ಪೀಡ್ ಕಂಟ್ರೋಲ್ ಇಲ್ಲ. ಅದಕ್ಕಾಗಿಯೇ ಈ ರೀತಿಯಾದಂತಹ ಅಪಘಾತಗಳಾಗ್ತಾ ಇದೆಯಾ, ಹೇಗೆ? ಪ್ರೀತಿ, ನಗರದಲ್ಲಿ ರಸ್ತೆ ನಿರ್ಮಾಣ ಮಾಡಬೇಕಾದ್ರೆ ಇಂಜಿನಿಯರ್ ಸೈಟು ಕೊಂಚ ಗಮನ ಹರಿಸದೇ ಇದ್ರೆ ಈ ರೀತಿ ಅವಘಡಗಳಾಗ್ತವೆ ಅಂತ ಒಂದೊಳ್ಳೆ ನಿದರ್ಶನ ಇದು. ಪ್ರಮುಖವಾಗಿ ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಆದಾಗ ಇಂತಹ ಅವಘಡಗಳಾಗ್ತವೆ. ಪ್ರಮುಖವಾಗಿ ಬನಶಂಕರಿಯ 3ನೇ ಹಂತದ ಕತ್ತರಗುಪ್ಪೆ ವಾಟರ್ ಟ್ಯಾಂಕ್ ಬಳಿ ಈ ಅವೈಜ್ಞಾನಿಕವಾಗಿ ನಿರ್ಮಾಣವಾದಂತಹ ರಸ್ತೆಯಲ್ಲಿ ನಿತ್ಯ 100 ಜನ ಬಿದ್ದು ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ರೋಡ್ ಹಂಪ್ ಸ್ಪೀಡ್ ಕಂಟ್ರೋಲ್ ಮಾಡ್ಲಿಕ್ಕೆ, ಸೊ ಆ ಸ್ಪೀಡ್ ಕಂಟ್ರೋಲ್ ಆಗ್ದೇನೆ ಅಥವಾ ವಾಹನ ಸವಾರರ ಗಮನಕ್ಕೆ ಬರ್ತಾ ಇಲ್ವೋ ಅದೇನ್ ಗೊತ್ತಿಲ್ಲ, ಆ ಒಂದು ರಸ್ತೆಯಲ್ಲಿ ನಿತ್ಯ ಸಾಕಷ್ಟು ಜನ ಬೀಳ್ತಾ ಇದ್ದಾರೆ. ಮೇಜರ್ ಆಕ್ಸಿಡೆಂಟ್ ಕೂಡ ಆಗ್ತಾ ಇದಾವೆ. ಮಹಿಳೆಯರು ಬೀಳ್ತಿದ್ದಾರೆ, ವಯಸ್ಸಾದವ್ರು ಬೀಳ್ತಾ ಇದ್ದಾರೆ. ಒಂದೊಮ್ಮೆ ರಸ್ತೆ ಪಾಸ್ ಆಗಿ ಹೋದ್ರೆ ಸಾಕಪ್ಪ ಅನ್ನೋ ರೀತಿ ಆ ವಾತಾವರಣ ನಿರ್ಮಾಣ ಆಗಿದೆ. ಇನ್ನ ಸಿಸಿಟಿವಿ ದೃಶ್ಯವನ್ನ ಗಮನಿಸ್ತಾ ಹೋದ್ರೆ ಅದು ಕೇವಲ ಒಂದಿನದ ಸಿಸಿಟಿವಿ ಫುಟೇಜ್ ಅಲ್ಲ, ನಿತ್ಯ ಬಿದ್ದು ಎದ್ದು ಹೋಗ್ತಿರುವಂತಹ ವಾಹನ ಸವಾರರ ಸಿಸಿಟಿವಿ ದೃಶ್ಯ, ಅದೇ ರಸ್ತೆಯ ಒಂದು ನಿವಾಸದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು. ಒಟ್ಟಾರೆ ಅವೈಜ್ಞಾನಿಕ ರಸ್ತೆ, ಅದು ಅವೈಜ್ಞಾನಿಕ ಹಂಪಿಂದ ಆಗ್ತಿರುವಂತಹ ಆರೋಪ ಸ್ಥಳೀಯರು ಮಾಡ್ತಿರುವಂತದ್ದು. ಪ್ರೀತಿ, ಥ್ಯಾಂಕ್ ಯು ಸವಿತಾ ನಿಮ್ಮೆಲ್ಲ ಡೀಟೇಲ್ಸ್ಗೆ.